ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಈ ಸೀಸನ್ನ ಪ್ರಾರಂಭದಲ್ಲಿ ಅಶ್ವಿನಿ ಗೌಡ ಅವರು ಅಶ್ವಿನಿ SN ಅವ್ರ ಜೊತೆ ನಡೆದ ಮಾತಿನ ಚಕಮಕಿ ಸಮಯ ಅವರಿಗೆ ಮೈ ಫುಟ್ ಅನ್ನೋ ಪದ ಬಳಕೆ ಮಾಡಿದ್ರು. ಆಗ್ಲೇ ನಾವು ಇವ್ರ ಮೇಲೆ ಕಳೆದ ಸೀಸನ್ ಹುಚ್ಚಾಟ ಮಾಡಿ ಸಂಪೂರ್ಣ ಮನೆ ವಿರುದ್ಧ ತಿರುಗಿ ಬಿದ್ದು ರಂಜಿತ್ ಅವ್ರ ಮೇಲೆ ಹಲ್ಲೆ ಮಾಡಿ ಬಿಗ್ ಬಾಸ್ ಇಂದ ಆಚೆ ಹಾಕಲ್ಪಟ್ಟ ಲಾಯರ್ ಜಗದೀಶ್ ಅವರ ದೆವ್ವ ಇವ್ರ ಮೇಲೆ ಬಂದಿದೆ ಅಂತ ಹೇಳಿದ್ವಿ. ಈ ವಾರ ಯಾಕೋ ಇದು ಮರುಕಳಿಸೋ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ಗಿಲ್ಲಿ ತೇಜವಧೆ ಮಾಡಿದ್ರು ಅಂತ ಕಣ್ಣೀರು ಹಾಕಿ ಸಿಂಪತಿಯ ಸೋಗು ಹಾಕಿದ್ದ ಇವರು ಇವತ್ತು ಮತ್ತೆ ಏಕವಚನ ಮತ್ತು ಮರ್ಯಾದೆ ವಿಚಾರದಲ್ಲಿ ರಘು ಅವ್ರ ಜೊತೆ ಹುಚ್ಚಾಟ ಆಡಿ ಮನೆಯಿಂದ ಆಚೆ ಹೋಗ್ತೀನಿ ಅಂತ ರಚ್ಚೆ ಹಿಡಿದು ಕೂತಿದ್ದಾರೆ. ಇಲ್ಲಿ ತಮ್ಮ ಪಾಲಿನ ಕೆಲಸ ಮಾಡದೆ ಗಾರ್ಡನ್ ಏರಿಯಾದಲ್ಲಿ ಹರಡ್ತಾ ಕೂತಿರೋ ಅಶ್ವಿನಿ ಗೌಡ ಅವ್ರನ್ನ ಕ್ಯಾಪ್ಟನ್ ರಘು ಅವ್ರು ಹುಡುಕ್ತಾ ಬಂದು ಎಲ್ಲಪ್ಪ ಅಶ್ವಿನಿ ಅವರು ಅಂತ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ಬಿಡಿ ಅಂತ ನಯವಾಗಿ ಕೇಳಿದಾಗ ಅಶ್ವಿನಿ ಗೌಡ ಅವರು ನನಗೆ ಬ್ಯಾಕ್ ಪೇನ್ ಇದೆ, 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೆ ರಘು ಅವರು 10 ನಿಮಿಷಕ್ಕೆ ಬ್ಯಾಕ್ ಪೇನ್ ಹೋಗ್ಬಿಡುತ್ತಾ, ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ, ಮಾತ್ರ ಆಡ್ತೀರ ಅಂತ ಬೇಜಾರಲ್ಲಿ ಹೇಳಿ ಮನೆ ಒಳಗೆ ಹೋಗ್ತಿದ್ದಾಗ ಬೇರೆಯವ್ರಿಗೆ ಮರ್ಯಾದೆ ಬಗ್ಗೆ ಎದ್ರೆ ನಿಂತ್ರೆ ಕೂತ್ರೆ ಪುಂಗೋ ರಾಜಮಾತೆ ಅಶ್ವಿನಿ ಗೌಡ ಅವರು ಇಲ್ಲಿ ಡಿಸ್ಮಿಸಿವ್ ಅನ್ಸೋ ಟೋನ್ ನಲ್ಲಿ ನಾನು ಮಾಡಲ್ಲ ಹೋಗಂತ ಅಂದಿದ್ದಾರೆ ರಘು ಅವರಿಗೆ. ಇದನ್ನ ಕೇಳಿ ಕೆರಳಿ ಕೆಂಡಾಗಿರೋ ರಘು ಅವರು ಏಕವಚನದಲ್ಲಿ ತಿರುಗೇಟ್ ನೀಡ್ತಾ ಮಾಡಬೇಡ ಹೋಗಂತ ಅಂದಿದ್ದಾರೆ. ರಘು ಅವ್ರ ಬಾಯಲ್ಲಿ ಏಕವಚನ ಕೇಳಿದ ತಕ್ಷಣ ನಾಗವಲ್ಲಿ ರೂಪ ಪಡ್ಕೊಂಡ್ರ ಅಶ್ವಿನಿ ಗೌಡ ಅವರು ಹೋಗೋಗಿಗೋ ಅನ್ನೋ ಅಧಿಕಾರ ನಿಮ್ಗಿಲ್ಲ ಅಂತ ಕೈ ತೋರಿಸ್ತಾ ಅವ್ರ ಮೇಲೆ ಎಗರು ಬಿದ್ದಿದ್ದಾರೆ. ಅದಕ್ಕೆ ಹೆದರದ ರಘು ಅವರು ಕೈ ತೋರಿಸ್ಬೇಡ, ಎತ್ತು ಕೈ ಅಂತ ಹೇಳಿದ್ದಾರೆ. ನೀನ್ ಯಾರು ನನ್ನ ಏಕವಚನದಲ್ಲಿ ಮಾತಾಡ್ಸೋಕೆ ಅಂತ ಕೂಗಿದ್ದಾರೆ ಅಶ್ವಿನಿ ಗೌಡ ಅವರು. ಎಷ್ಟು ಅಂತ ಮರ್ಯಾದೆ ಕೊಡೋದು ಹೋಗೆ ಅಂತ ರಘು ಅವರು ಫೈನಲ್ ಪಂಚ್ ಕೊಟ್ರೆ ಅದಕ್ಕೆ ತತ್ತರಿಸಿರೋ ರಾಜಮಾತೆ ಅವರು ಯಾವನೋ ನೀನುಲೆ ಅಂತ ಪದೇ ಪದೇ ಕಿರ್ಚಿ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಸೀಸನ್ 10 ವಿನಯ್ ಗೌಡ ಅವ್ರ ರೀತಿ ಬಾಗಲ್ ತೆಗೀರಿ ಬಿಗ್ ಬಾಸ್ ಅಂತ ಬಾಗಲು ಬಡಿತಾ ನಿಂತಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಬ್ಯಾಕ್ ಪೇನ್ ಇದೆ, 10 ನಿಮಿಷ ಮಾಡ್ತೀನಿ ಅಂತಂದಾಗ ರಘು ಅವರು ಸ್ವಲ್ಪ ಕಾಲಾವಕಾಶ ಕೊಟ್ಟು ನಂತರ ಮತ್ತೊಮ್ಮೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಮಗನಿಸ್ತು. ಆದ್ರೆ ಆಗ್ಲೇ ಅಲ್ಲಿ ರಾತ್ರಿ ಆಗಿತ್ತು. ಜೊತೆಗೆ ಅಶ್ವಿನಿ ಗೌಡ ಅವರು ಕೂಡ ಕೆಲಸ ಮಾಡೋ ವಿಚಾರದಲ್ಲಿ ಸಬೂಬ್ ಹೇಳಿ ಜಾರ್ಕೊಳ್ಳೋ ಕಾರಣ ರಘು ಅವರು ಪದೇ ಪದೇ ಇವ್ರ ಹಿಂದೆ ಬೀಳ್ಬೇಕಾಗಿದೆಯಲ್ಲ ಅನ್ನೋ ಹತಾಶೆನಲ್ಲಿ ಹಾಗೆ ಮಾತಾಡಿದ್ರು. ಅದೇ ರೀತಿ ಅಶ್ವಿನಿ ಗೌಡ ಅವರು ಕೂಡ ಮರ್ಯಾದೆ ಕೊಡದೆ ಮಾಡಲ್ಲ ಹೋಗು ಅಂತ ಅನ್ಬಾರ್ದಿತ್ತು. ಕೆಲಸ ಮಾಡದೆ ತಮ್ಮದೇ ತಪ್ಪಿದ್ದ ಕಾರಣ ಅವರು ಶಾಂತವಾಗಿದ್ದು ಸ್ವಲ್ಪ ಸಮಯದ ನಂತರ ಕೆಲಸ ಮುಗಿಸಿದ್ರೆ ಆಗಿರೋದು. ಅಲ್ಲಿ ಅವರು ಹತೋಟಿ ಕಳ್ಕೊಂಡ ಕಾರಣ ರಘು ಅವರು ಏಕವಚನ ಬಳಸಿದ್ರು. ಅಲ್ಲಿಂದ ಪರಿಸ್ಥಿತಿ ವಿಪರೀತಕ್ಕೆ ಹೋಯ್ತು. ಒಟ್ಟಿನಲ್ಲಿ ಒಳ್ಳೆ ಟ್ರ್ಯಾಕ್ಗೆ ಮರಳ್ತಾ ಇದ್ದ ಅಶ್ವಿನಿ ಗೌಡ ಅವರು ಈ ವಾರ ತಮ್ಮ ಆಟನ ಮತ್ತೆ ಹಾಳು ಮಾಡಿಕೊಂಡು ಫಿನಾಲೆ ತಲುಪದೆ ಡಮಾಲ್ ಡಿಮಿಲ್ ಡಕ್ಕ ಇವರು ಆಚೆ ಬರೋದು ಪಕ್ಕ ಅಂತ ವೀಕ್ಷಕರು ಹೇಳ್ಕೊಳ್ಳೋ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.